ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ತನಿಖೆ ನಡೀತಾ ಇರೋದು ಧರ್ಮಸ್ಥಳದ ವಿರುದ್ಧ ಅಲ್ಲ. ಬೆಂಗಳೂರಿನಲ್ಲಿ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಓರ್ವ ಬಂದು ಹೀಗೆಲ್ಲ ಆಗಿದೆ ಅಂದಾಗ ತನಿಖೆ ಮಾಡಿಸಬೇಕು. ತನಿಖೆ ಮಾಡಿಸುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಮಾತಿಗೂ ಕೂಡ ಬೆಲೆ ಕೊಡಬೇಕು ಅಂದಿದ್ದಾರೆ. ಬೆಲೆ ಕೊಡುವ ಅನಿವಾರ್ಯತೆ ಇದೆ ಅಂದಿದ್ದಾರೆ ಚೆಲುವರಾಯಸ್ವಾಮಿ. ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟಿಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ. ಇದಕ್ಕೊಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ನಮ್ಮ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ. ಇದರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದರಲ್ಲೂ ರಾಜಕೀಯ ಬೆಳೆಸಕ್ಕೆ ಹೋಗೋರಿಗೆ ಏನ್ ಹೇಳಕ್ಕಾಗುತ್ತೆ. ಅವ್ರಿಗೆ ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟಿಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ. ಇವತ್ತು ಇದು ರ್ಯಾಲಿ ಬಂದಿದ್ರದ ಉದ್ದೇಶ ಸರ್, ಈಗಾಗಲೇ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂತ ಜಾಗ. ಇವತ್ತು ಎಸ್ಐಟಿ ತನಿಖೆ ರಚನೆ ಆದಮೇಲೆ ನಾವು ತನಿಖೆಯನ್ನು ಸ್ವಾಗತ ಮಾಡಿದ್ವಿ. ಆದ್ರೆ ಯಾರೋ ಒಬ್ಬ ಮುಸುಗುದಾರಿ ಅನಾಮಧೇಯ ಹೆಣಗಳನ್ನ ಉಳಿದೀನಿ ಅಂತ ಹೇಳಿ ಹಲವಾರು ಕಡೆ ಜಾಗಗಳನ್ನು ತೋರಿಸಲು ಕೂಡ ಇಲ್ಲಿವರೆಗೂ ಏನೂ ಕುರುಹು ಸಿಗಲಿಲ್ಲ. 13ನೇ ಪಾಯಿಂಟ್ ಅಲ್ಲಿ 16 ಹೆಣಗಳು ಸಿಗ್ತವೆ ಅಂತ ಹೇಳಿದ್ರು, 20 ಅಡಿ ಆಗಿದ್ರು ಏನೂ ಸಿಗಲಿಲ್ಲ. ಬಿಜೆಪಿ ಮಾತ್ರ ಅಲ್ಲದೆ ಡಿಸಿಎಂ ಕೂಡ ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಬಿಜೆಪಿನ ಹೋರಾಟ ಧ್ವನಿ ಎತ್ತಿದ್ದೀವಿ. ಹಂಗಂತೇಳಿ ಕಾಂಗ್ರೆಸ್ ವಿರೋಧ ಮಾಡ್ತಾವ್ರೆ ಅಂತ ನಾವೆಲ್ಲೂ ಹೇಳಿಲ್ಲ. ಈಗ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಇದರಿಂದ ದೊಡ್ಡ ಷಡ್ಯಂತ್ರ ಐತೆ, ಇದು ಖಾಲಿ ಡಬ್ಬ ಅಂತಕ್ಕಂಥ ಮಾತು. ಯಾಕಂದ್ರೆ ಆ ವರದಿ ಅವ್ರಿಗೆ ಗೊತ್ತಾಗಿರಬಹುದು ಬಹುಶಃ. ಸೊ ಅವ್ರು ಹೇಳವ್ರೆ ಅಂತ ಹೇಳಿದ್ರೆ ಒಂದು ಅಥೆಂಟಿಕ್ ಇರ್ತದೆ. ಈ ಅವ್ರದೇ ಐತೆ. ಯಾರು ಸುಳ್ಳು ಈ ತರ ಹೇಳಿದವರು ಅವ್ರ ಮಂಪೂರ್ ಪರೀಕ್ಷೆಗೆ ಒಳಗಾವಳಿಸಿ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಕಾಂಗ್ರೆಸ್ನ ಗುಂಡ್ರಾ ಅವರು ಹೇಳಿದ್ದಾರೆ, ಅಂದ್ರೆ ಬಿಜೆಪಿ ಇದೆ ಅಂತ ಇಂತಹ ಸಂದರ್ಭವನ್ನು ಬಳಸಿಕೊಳ್ತಾ ಇದೆ. ಹಂಗಾರೆ ಎಸ್ಐಟಿ ಮಾಡಿದ್ವಾ, ಮುಸುಗು ನಾವು ಹಾಕ್ಸಿ ನಾವು ಅವನಿಗೆ ಗುಂಡಿ ತೆಗೆಯ ಕೇಳಿದ್ದೀವ. ಗುಂಡೂರಾಯರಿಗೂ ಕೂಡ ಸ್ವಲ್ಪ ಅವರು ಕೂಡ ಧರ್ಮದ ಬಗ್ಗೆ ನಂಬಿಕೆ ಇರೋರು ಅನ್ಕೊಂಡಿದ್ದೀನಿ. ಈ ತರದ ಈಗಾಗಲೇ ಜನ ಈಗ ಅವ್ರ ಮೇಲೆ ತಿರುಗಿ ಬೀಳ್ತಾವ್ರೆ. ಹೇಳ್ತಾರೆ ಮತ್ತೊಂದು ದೇವಸ್ಥಾನದ ಪಕ್ಕ ಆಗಿಲಿಲ್ಲ, ಆಗಿತ್ತಿರೋದು ಗೊಮ್ಮಟೇಶ್ವರನ್ ಬುಡಕ್ ಬಂದವ್ರೆ. ನಾಳೆ ಹೇಳ್ತಾರೆ ಅಲ್ಲಿ ಹೇಳಿದ್ರೆ ಅವನು ಯಾವನ ಹೇಳಿದ್ರು ಅಂತ ಮಂಪೂರ್ ಪರೀಕ್ಷೆ ಮಾಡ್ಲಿ. ಇವತ್ತು ನಿಮ್ಮ ಕಾರ್ಯಕ್ರಮ ಯಾವ ರೀತಿಯಾಗಿರುತ್ತೆ ಅಂತ ಇವತ್ತು ಮತ್ತು ಏನಿಲ್ಲ, ಈಗ ಜೊತೆಯಲ್ಲಿ ಈ ಹೋರಾಟದಲ್ಲಿ ಸಮೀರ್ ಯೂಟ್ಯೂಬರ್ಗೆ ಏನ್ ಕೆಲಸ, SDFIನವ್ರಿಗೆ ಏನ್ ಕೆಲಸ ಅಂದ್ರೆ ಇದು ಅರ್ಥ ಆಗಿರತಕ್ಕಂಥದ್ದು ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗಬೇಕು. ಇವತ್ತು ನಾವು ಇನ್ನು ಊಟ ಮಾದವನ್ನು ಸ್ವೀಕಾರ ಮಾಡಿ 6 ಗಂಟೆಗೆ ನಾವು ದರ್ಶನಕ್ಕೆ ಬರ್ತೀವಿ. ದರ್ಶನ ಬಂದು ದೇವಸ್ಥಾನ ಮುಂದೆ ನಿಂತ್ಕೊಂಡು ಹೊರಗಡೆಗೆ ಸಂಕಲ್ಪವನ್ನು ಮಾಡ್ತೀವಿ. ನಾಳೆ ಬೆಳಗ್ಗೆ ವಿಜಯೇಂದ್ರ ಅವರು 5 ಜನ ಶಾಸಕರು ಬರ್ತೀವಿ. ಬೆಳಗ್ಗೆ ದೇವರ ದರ್ಶನವನ್ನು ಮಾಡಿ ಮುಂದೆ ಏನ್ ಮಾಡಬೇಕು. ಇದು ಯಲಹಂಕ ಶಾಸಕರಾದಂತಹ ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ತನಿಖೆ ನಡೀತಾ ಇರೋದು ಧರ್ಮಸ್ಥಳದ ವಿರುದ್ಧ ಅಲ್ಲ. ಬೆಂಗಳೂರಿನಲ್ಲಿ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಓರ್ವ ಬಂದು ಹೀಗೆಲ್ಲ ಆಗಿದೆ ಅಂದಾಗ ತನಿಖೆ ಮಾಡಿಸಬೇಕು. ತನಿಖೆ ಮಾಡಿಸುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಮಾತಿಗೂ ಕೂಡ ಬೆಲೆ ಕೊಡಬೇಕು ಅಂದಿದ್ದಾರೆ. ಬೆಲೆ ಕೊಡುವ ಅನಿವಾರ್ಯತೆ ಇದೆ ಅಂದಿದ್ದಾರೆ ಚೆಲುವರಾಯಸ್ವಾಮಿ.
ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮು ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟಿಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ, ಇದಕ್ಕೊಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ. ಇದರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದರಲ್ಲೂ ರಾಜಕೀಯ ಬೆಳೆಸಕ್ಕೆ ಹೋಗೋರಿಗೆ ಏನ್ ಹೇಳಕ್ಕಾಗುತ್ತೆ? ಅವ್ರಿಗೆ ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮು ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟಿಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ, ಇವತ್ತು ಇದು ರ್ಯಾಲಿ ಬಂದಿದ್ರ ಉದ್ದೇಶ ಸರ್, ಈಗಾಗಲೇ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂತ ಜಾಗ. ಇವತ್ತು SIT ತನಿಖೆ ರಚನೆ ಆದಮೇಲೆ ನಾವು ತನಿಖೆಯನ್ನು ಸ್ವಾಗತ ಮಾಡಿದ್ವಿ. ಆದ್ರೆ ಯಾರೋ ಒಬ್ಬ ಮುಸುಗುದಾರಿ ಅನಾಮಧೇಯ ಹೆಣಗಳನ್ನ ಹೂಡಿದ್ದೀನಿ ಅಂತ ಹೇಳಿ ಹಲವಾರು ಕಡೆ ಜಾಗಗಳನ್ನು ತೋರಿಸಲು ಕೂಡ ಇಲ್ಲಿವರೆಗೂ ಏನೂ ಕುರುಹು ಸಿಗಲಿಲ್ಲ. 13ನೇ ಪಾಯಿಂಟ್ ಅಲ್ಲಿ 16 ಹೆಣಗಳು ಸಿಗ್ತವೆ ಅಂತ ಹೇಳಿದ್ರು, 22 ಹೇಳಿದ್ರು, ಏನೂ ಸಿಗಲಿಲ್ಲ. ಬಿಜೆಪಿ ಮಾತ್ರ ಅಲ್ಲದೆ DCM ಕೂಡ ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಬಿಜೆಪಿನ ಹೋರಾಟ ಧ್ವನಿ ಎತ್ತಿದ್ದೀವಿ. ಹಂಗಂತೇಳಿ ಕಾಂಗ್ರೆಸ್ ವಿರೋಧ ಮಾಡ್ತಾವ್ರೆ ಅಂತ ನಾವೆಲ್ಲೂ ಹೇಳಿಲ್ಲ. ಈಗ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಐತೆ, ಇದು ಖಾಲಿ ಡಬ್ಬ ಅಂತಕ್ಕಂಥ ಮಾತು. ಯಾಕಂದ್ರೆ ಆ ವರದಿ ಅವ್ರಿಗೆ ಗೊತ್ತಾಗಿರಬಹುದು ಬಹುಶಃ. ಅವ್ರು ಹೇಳವ್ರೆ ಅಂತ ಹೇಳಿದ್ರೆ ಒಂದು ಅಥೆಂಟಿಕ್ ಇರ್ತದೆ. ಈ ಅವ್ರದೇ ಐತೆ. ಯಾರು ಸುಳ್ಳು ಈ ತರ ಹೇಳಿದ್ದಾರೆ ಅವ್ರ ಮಂಪುರ್ ಪರೀಕ್ಷೆಗೆ ಒಳಗಾವಳಿಸಿ ಅವ್ರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಕಾಂಗ್ರೆಸ್ನ ಗುಂಡ್ರಾ ಅವರು ಹೇಳಿದ್ದಾರೆ, ಅಂದ್ರೆ ಬಿಜೆಪಿ ಇದೆ ಅಂತ ಇಂತಹ ಸಂದರ್ಭವನ್ನು ಬಳಸಿಕೊಳ್ತಾ ಇದೆ. ಹಂಗಾರೆ SIT ಮಾಡಿದ್ವಾ, ಮುಸುಗು ನಾವು ಹಾಕ್ಸಿ ನಾವು ಅವನಿಗೆ ಗುಂಡಿ ತೆಗೆಯ ಕೇಳಿದ್ದೇವ. ಗುಂಡೂರಾಯರಿಗೂ ಕೂಡ ಸ್ವಲ್ಪ ಅವರು ಕೂಡ ಧರ್ಮದ ಬಗ್ಗೆ ನಂಬಿಕೆ ಇರೋರು ಅನ್ಕೊಂಡಿದ್ದೀನಿ. ಈ ತರದ ಈಗಾಗಲೇ ಜನ ಈಗ ಅವ್ರ ಮೇಲೆ ತಿರುಗಿ ಬೀಳ್ತಾವ್ರೆ. ಹೇಳ್ತಾರೆ ಮತ್ತೊಂದು ದೇವಸ್ಥಾನದ ಪಕ್ಕ ಆಗಿಲಿಲ್ಲ, ಆಗಿತ್ತಿರೋದು ಗೊಮಟೇಶ್ವರ ಬುಡಕ್ ಬಂದವ್ರೆ. ನಾಳೆ ಹೇಳ್ತಾರೆ ಅಲ್ಲಿ ಹೇಳಿದ್ರೆ ಅವನು ಯಾವನ ಹೇಳಿದ್ರು ಅಂತ ಮಂಪುರ್ ಪರೀಕ್ಷೆ ಮಾಡ್ಲಿ. ಇವತ್ತು ನಿಮ್ಮ ಕಾರ್ಯಕ್ರಮ ಯಾವ ರೀತಿಯಾಗಿರುತ್ತೆ ಅಂತ ಇವತ್ತು ಮತ್ತು ಏನಿಲ್ಲ, ಈಗ ಜೊತೆಯಲ್ಲಿ ಈ ಹೋರಾಟದಲ್ಲಿ ಸಮೀರ್ ಯೂಟ್ಯೂಬರ್ಗೆ ಏನ್ ಕೆಲಸ, SDFIನವ್ರಿಗೆ ಏನ್ ಕೆಲಸ ಅಂದ್ರೆ ಇದು ಅರ್ಥ ಆಗಿರತಕ್ಕಂಥದ್ದು ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗಬೇಕು. ಇವತ್ತು ನಾವು ಇನ್ನು ಊಟ ಮಾದವನ್ನು ಸ್ವೀಕಾರ ಮಾಡಿ 6 ಗಂಟೆಗೆ ನಾವು ದರ್ಶನಕ್ಕೆ ಬರ್ತೀವಿ. ದರ್ಶನ ಬಂದು ದೇವಸ್ಥಾನ ಮುಂದೆ ನಿಂತ್ಕೊಂಡು ಹೊರಗಡೆಗೆ ಸಂಕಲ್ಪವನ್ನು ಮಾಡ್ತೀವಿ. ನಾಳೆ ಬೆಳಗ್ಗೆ ವಿಜಯೇಂದ್ರ ಅವರು 5 ಜನ ಶಾಸಕರು ಬರ್ತೀವಿ. ಬೆಳಗ್ಗೆ ದೇವರ ದರ್ಶನವನ್ನು ಮಾಡಿ ಮುಂದೆ ಏನ್ ಮಾಡಬೇಕು. ಇದು ಯಲಹಂಕ ಶಾಸಕರಾದಂತಹ ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ.